ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ನಾನು ಮನೆಯಲ್ಲೇ ಟೋನರನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇವಾಗ ಅಂಗಡಿಯಲ್ಲಿ ನೀವು ತುಂಬ ಬೆಲೆ ಕೊಟ್ಟು ತೊಗೊಂಬರ್ತೀರಾ, ಅದ್ರ ಬದಲು ನೀವು ಮನೆಯಲ್ಲಿ ಈಸಿಯಾಗಿ ತುಂಬಾ ಕಡಿಮೆ ಒಂದು 5 ನಿಮಿಷ ಸಾಕು ನೀವು ಮಾಡ್ಬೋದು. ಅಷ್ಟು ಈಸಿಯಾಗಿ ನೀವು ಟೋನರ್ ರೆಡಿ ಮಾಡ್ಕೋಬೋದು. ಟೋನರ್ ರೆಡಿ ಮಾಡ್ಕೊಂಡು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ನಿಮ್ಮ ಮುಖ ಎಲ್ಲ ತೊಳ್ಕೊಂಡು ಆದಮೇಲೆ ನೀವು ಸ್ಪ್ರೇ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ರೆ ಸಾಕು. ನೀವು ಸುಮ್ಮನೆ ಈ ಟಿ ವಿ ನೋಡ್ತಾ ಇರ್ತೀರಾ ಮನೆಯಲ್ಲಿ, ಆ ಟೈಮ್ದಲ್ಲಿ ಸುಮ್ಮನೆ ಮುಖ ವಾಶ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಕೊಂಡು ಹಾಗೆ ಬಿಟ್ಬಿಡಿ. ಆಮೇಲೆ ಒಂದು 1 hour 2 hour ಬಿಟ್ಟು ನೋಡಿ ನಿಮ್ಮ ಸ್ಕಿನ್ ಎಷ್ಟು ಚೇಂಜಸ್ ಆಗ್ತದೆ. ಇದನ್ನು ದಿನಕ್ಕೊಂದು 3-4 ಸರಿ ಆದರೂ ನೀವು ಸ್ಪ್ರೇ ಮಾಡ್ಕೋಬೋದು. ಇದಕ್ಕೇನು ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಆಮೇಲೆ ನಾನು ಹೇಳ್ತಾ ಇರೋದು ಮನೆಯಲ್ಲೇ ಸಿಗುವಂಥ ಪದಾರ್ಥದಿಂದ ಮಾಡೋಕೆ ಹೇಳ್ತೀನಿ. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆಮೇಲೆ ದಯವಿಟ್ಟು ನಿಮಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಯಾರೂ ನೀವು ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಯಾಕಂದ್ರೆ ನನ್ನ ವಿಡಿಯೋಗಳು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮರೆಯದೆ ಪ್ರೆಸ್ ಮಾಡಿ. ಈ ಥರ ಮುಂದೆ ನಿಮ್ಗೆ ವಿಡಿಯೋಗಳನ್ನು ಮತ್ತೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ತಾ ಬರ್ತೀನಿ. ನೀವು ಅದನ್ನು ಉಪಯೋಗ ಮಾಡ್ಕೋಬೋದು. ಆಮೇಲೆ ಬೇರೆ ವಿಡಿಯೋಗಳು ಬೇಕಾದ್ರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ, ನಾನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇವಾಗ ಟೋನರನ್ನು ಹೇಗೆ ಮಾಡೋ ಅಂತ ನಾನು ಹೇಳ್ತೀನಿ. ಫಸ್ಟು ರೋಸ್ ವಾಟರ್ನು ನಾನು ರೆಡಿ ಮಾಡೋದು ಹೇಳ್ತೀನಿ. ಇವಾಗ ಏನಂದರೆ, ರೋಸ್ ಪೆಟಲ್ಸ್ ಇರುತ್ತಲ್ಲ, ರೋಸ್ ಪೆಟಲ್ಸ್ನನ್ನು ನೀವು ಫಸ್ಟ್ ಬಿಡಿಸ್ಕೊಂಡು ಆದಮೇಲೆ ಅದನ್ನು ಒಂದು ಬಾಲಲ್ಲಿ ಹಾಕ್ಕೊಂಬಿಟ್ಟು ಬಿಸಿ ನೀರು ಇರುತ್ತಲ್ಲ, ನೀವು ಮಿನರಲ್ ವಾಟರ್ ಇರುತ್ತಲ್ಲ, ಆ ನೀರನ್ನು ಕಾಯಿಸ್ಕೊಂಡು ಆದಮೇಲೆ ಅದಕ್ಕೆ ರೋಸ್ ಪೆಟಲ್ಸ್ ಮೇಲೆ ಹಾಕ್ಕೊಂಬಿಡಿ, ಆ ಬಟ್ಲಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಬಿಟ್ಬಿಟ್ರೆ ಸಾಕು. ಆ ಪೆಟಲ್ಸ್ ಕಲರ್ಸ್ ಎಲ್ಲ ಬಿಟ್ಟು ಆದಮೇಲೆ ಅದನ್ನು ಒಂದು ಟೀ ಸೋಸ್ತಿಲ್ಲ ಅದರಲ್ಲಿ ಸೋಸ್ಕೊಂಬಿಟ್ಟು ತಣ್ಣಗಾದ್ಮೇಲೆ ನೀವು ಸ್ಪ್ರೇ ಬಾಟಲಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಅದನ್ನು ನೀವು ರೋಸ್ ವಾಟರ್ನ ಯಾವಾಗಲೂ ನಿಮ್ಮ ಮನೆಯಲ್ಲಿ, ಇವಾಗ ನೀವು ದುಡ್ಡು ಕೊಟ್ಟು ತರೋದು ಬದಲಿ ಒಂದು ಫ್ಲವರಲ್ಲಿ ಇಷ್ಟೊಂದು ನೀರು ಆಗ್ಬಿಡ್ತದೆ ನಿಮಗೆ. ಹತ್ತತ್ರ ಒಂದು 100 ml ನೀರನ್ನ ನೀವು ಮಾಡ್ಕೋಬೋದು. ಅದಕ್ಕೆ ನೀವು ಒಂದು ವಾರಗಟ್ಟಲೆ ಯೂಸ್ ಮಾಡ್ಬೋದು. ಅದನ್ನೇನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಒಂದು ವಾರ ತನಕ ಬರುತ್ತೆ. ಈ ಥರ ಮಾಡಿ ನೋಡಿ. ನೀವು ಒಂದೇ ಒಂದು ರೋಸಿಂದನೂ 100 ml ರೋಸ್ ವಾಟರನ್ನು ತಯಾರು ಮಾಡ್ಕೋಬೋದು, ತುಂಬ ಕಡಿಮೆ ಬೆಲೆಯಲ್ಲಿ. ನಾವು ಇದೇ ಥರ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇಂಥ ಉಪಯುಕ್ತ ಮಾಹಿತಿನ. ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.